ಅನೇಕ ಸಂದರ್ಭಗಳಲ್ಲಿ ತ್ಯಾಗ ಮನೋಭಾವ ಇದ್ದಂತಹ ಸಂದರ್ಭದಲ್ಲಿ ಅನಾಹುತಗಳನ್ನ ತಪ್ಪಿಸುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಧಾರ್ಮಿಕ ಆಚರಣೆ ಇವತ್ತು ಹಬ್ಬದ ಸಂದರ್ಭದಲ್ಲಿ ಸರ್ವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಶುಭ ಕೋರುತ್ತೇನೆ. ಜೊತೆಗೆ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ಇದು ನಿರೀಕ್ಷಿತ ಅನಿರೀಕ್ಷಿತ ಅನ್ನೋ ಪದಗಳನ್ನ ಬಳಕೆ ಮಾಡೋದಲ್ಲ. ಈ ಹಿಂದೆಯಿಂದನೂ ಮಾಧ್ಯಮದ ಸ್ನೇಹಿತರ ಜೊತೆಗೆ ನನ್ನ ಭಾವನೆಗಳನ್ನ ಹಂಚ್ಕೋಬೇಕಾದ್ರೆ ನಾನು ಹೇಳಿದ್ದೇನೆ, ಏನೇ ತೀರ್ಮಾನ ತಗೋಬೇಕಾದ್ರೂ ವರಿಷ್ಠರು ತಗೋಬೇಕು. ಪಕ್ಷದ ವಿಚಾರ ಬೀದಿ ರಂಪ ಆಗಬಾರ್ದು, ಸ್ಪಷ್ಟತೆಯಿಂದ ತೀರ್ಮಾನಗಳಾಗಬೇಕು ಅಂತ. ಬಹುಶಃ ಆ ದಿನಗಳು ನಮ್ಮ ಮುಂದೆ ಬಂದ್ಬಿಟ್ಟಿದೆ. ನಿರೀಕ್ಷೆ ಯಾರ್ಯಾರು ಇಟ್ಕೊಂಡಿದ್ರು ಅವರು ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ವರಿಷ್ಠರು ತೀರ್ಮಾನ ತಗೋತಾರೆ. ಅದು ಎಲ್ಲವೂ ಸುಗಮವಾಗಿ ಅಂತ ನಾನು ಆಶಿಸ್ತೇನೆ. ಯಾಕಂದರೆ ಯಾವುದೇ ಗೊಂದಲಗಳು ಬೇಡ. ರಾಜ್ಯದಲ್ಲಿ ಜನ 138 ಸ್ಥಾನಗಳನ್ನ ಕೊಟ್ಟು ಜನರ ಒಳಿತಿಗಾಗಿ ನಾವು ಕಾರ್ಯಕ್ರಮಗಳನ್ನ ಕೊಡಬೇಕಾಗ ಅವರ ಸೇವೆ ಮಾಡಬೇಕಾಗಿರುವಂಥದ್ದು. ಈವರೆಗೂ 3 ವರ್ಷ ಪೂರೈಸಿದ್ದೇವೆ. ಉತ್ತಮವಾದಂತಹ ನಾವು ಕೊಟ್ಟಂತಹ ಮಾತಕ್ಕಂತೆ ನಾವು ನಡೆದಿದ್ದೇವೆ. ಇನ್ನು ಮುಂದೆಯೂ ಕೂಡ ಜನರ ಅನೇಕ ನಿರೀಕ್ಷೆಗಳಿದೆ. ಆ ನಿರೀಕ್ಷೆಗಳಿಗೆ ಸ್ಪಂದಿಸುವಂತಹ ಜನಪರವಾದಂತಹ ಆಡಳಿತ ಕೊಡುವಂಥದ್ದಕ್ಕೆ ನಾವು ಮುಂದಾಗಬೇಕು ಅನ್ನೋದನ್ನು ನನ್ನ ಇಚ್ಛೆ. ಸರ್, ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ನಿಮಗೆ ಇನ್ವೈಟ್ ಇಲ್ಲ ನೋಡಿ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಔಪಚಾರಿಕವಾಗಿ ಭೇಟಿಯಾಗುವಂಥದ್ದು ಎಲ್ಲದರಲ್ಲೂ ನಾನು ಇರಬೇಕು ಅನ್ನೋದಲ್ಲ. ಸಾಕಷ್ಟು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಇಲ್ಲ, ಆಗಿದ್ದಾರೆ. ಈಗ ನಾನು ಇವತ್ತು ಹಬ್ಬದ ಸಂದರ್ಭ, ನಾನು ನನ್ನ ಸ್ವಕ್ಷೇತ್ರದಲ್ಲಿ ಇರಬೇಕಾಗಿರುವಂಥದ್ದು. ಜೊತೆಗೆ ದೇವರ ಕರುಣೆ ಇದ್ದಂತಹ ಸಂದರ್ಭ ಎಲ್ಲವೂ ಸಾಧ್ಯ. ನಾನು ಆಚರಿಸಬೇಕಾಗಿರುವಂತಹ ನನ್ನ ಧಾರ್ಮಿಕ ಅನುಸರಣೆಗಳನ್ನ ನಾನು ಬಿಟ್ಟು ರಾಜಕೀಯಕ್ಕೆ ನಾನು ಹೋಗುವಂಥದ್ದು ಸರಿಯಲ್ಲ. ಸೊ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತೇನೆ. ಸರ್, ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಕಾಲಿಗೆ ಬಿದ್ದಿರುವಂಥ ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೋಡಿ, ಭಾರತೀಯ ಸಂಸ್ಕೃತದಲ್ಲಿ ಯಾರ ಆಶೀರ್ವಾದ ಪಡ್ಕೋತಾರೆ ಅನ್ನೋದನ್ನು ಅದಕ್ಕೂ ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಸಿದ್ದರಾಮಯ್ಯ ಅವರು ವಯಸ್ಸಲ್ಲಿ ಹಿರಿಯರಿದ್ದಾರೆ, ಅವರ ಆಶೀರ್ವಾದ ಪಡ್ಕೊಳ್ಳುವಂಥದ್ರಲ್ಲಿ ಏನು ತಪ್ಪೇನಿಲ್ಲ. ಇವಾಗ ಸಂಪುಟ ಸರ್ಜರಿ ಆಗುತ್ತೆ ಸರ್, ಸೊ ನೀವು ಸಚಿವಾಕಾಂಕ್ಷಿ ಹೇಗೆ? ಸಚಿವ ಸಂಪುಟದ ಸರ್ಜರಿ ಆಗಲ್ಲ, ಹೊಸದಾಗೇ ರಚನೆ ಆಗಬೇಕಾಗಿರುವಂಥದ್ದು. ಯಾಕಂದರೆ ಸರ್ಕಾರದ ಮುಖ್ಯಸ್ಥರ ರಾಜೀನಾಮೆಯಿಂದ ಇಡೀ ಸರ್ಕಾರ ಹೋಗುತ್ತೆ. ಈಗ ಹೊಸ ಸಚಿವರಾಗಬೇಕಾಗಿರುವಂಥದ್ದು ಯಾವ ಮಾನದಂಡದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಯಾರ್ಯಾರನ್ನ ಅವಕಾಶ ಮಾಡಿಕೊಡ್ತಾರೆ ಅನ್ನೋದು ಒಂದು ಕಡೆಗಾಗಿದ್ದರು. ನಮ್ಮ ನಿರೀಕ್ಷೆ ಪಕ್ಷದಿಂದ ಇರುವಂಥದ್ದು ಎಲ್ಲ ಕಾಲದಲ್ಲೂ ನಮ್ಮ ಸ್ಥಾನಗಳು 3ಕ್ಕಿಂತ ಜಾಸ್ತಿನೇ ಇದ್ದಿದ್ದು. ಅಲ್ಪಸಂಖ್ಯಾತರಿಗೆ ಕನಿಷ್ಠ 3 ಸ್ಥಾನಗಳು ಸಿಗ್ತಾಯಿತ್ತು. ಈ ಬಾರಿನೇ 23ರಿಂದ 26ವರೆಗೂ ಕೇವಲ 2 ಮಾತ್ರ ಸಿಕ್ಕಿತ್ತು. ನಮಗೆ ಕನಿಷ್ಠ 3 ಸ್ಥಾನಗಳನ್ನ ಕೊಡಬೇಕು ಅನ್ನೋ ವಿನಂತಿ ನಾನು ಮಾಧ್ಯಮದ ಮೂಲಕ ಮಾಡ್ತೇನೆ. ಒಂದಷ್ಟು ಸಿದ್ದರಾಮಯ್ಯ ಅಭಿಮಾನಿಗಳು ರಾಜೀನಾಮೆ ಕೊಡಬಾರ್ದು ಅಂತೇಳಿ ಇದು ಮಾಡ್ತಾ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರು ಎಲ್ಲರ ಮನೆ ಸೊತ್ತು. ಆದರೆ ಪಕ್ಷ ಅಂತ ಬಂದಾಗ ನಾವೆಲ್ಲರೂ ಪಕ್ಷದ ಅಡಿನಲ್ಲಿರುವಂಥದ್ದು. ಪಕ್ಷದ ತೀರ್ಮಾನಕ್ಕೆ ನಾವು ಗೌರವಿಸಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಎರಡನೇದಾಗಿ, ನಾನು ಕಾಂಗ್ರೆಸ್ನ ಒಲಿಸ್ಕೊಂಡು ಮಾತಾಡುವಂಥದ್ದಲ್ಲ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸುದೀರ್ಘ ರಾಜಕಾರಣ ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ದೀರ್ಘಾವಧಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಕೊಟ್ಟಿರುವಂಥದ್ದು ಕಾಂಗ್ರೆಸ್ಸು. 8 ವರ್ಷ ಪೂರೈಸುವಂಥ ಅವಕಾಶ ಸಿಕ್ತು. ಹಿಂದುಳಿದ ವರ್ಗಗಳ ನೇತಾರರಾದಂತಹ ಡಿ ದೇವರಾಜರವರ ಆ ಅವಧಿಯನ್ನು ಮೀರಿ ಅವರು ಸೇವೆ ಸಲ್ಲಿಸುವಂಥ ಅವಕಾಶ ಕಾಂಗ್ರೆಸ್ ಕೊಟ್ಟಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆ ಗೌರವ ಮತ್ತು ಸ್ಥಾನಮಾನಗಳು ಸದಾ ಇದ್ದೇ ಇರುತ್ತೆ. ಅವರು ನಾಯಕರೇ, ಅವರ ಬೇರೆ ಯಾವುದೇ ರೀತಿಯಲ್ಲಿ ನಾವು ಇದಲ್ಲ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಜೊತೆಗೆ ಅಧಿಕಾರದ
ಹಂಚಿಕೆ ಮಾಡುವಂಥ ಸೂತ್ರ ನಮ್ಮ ಯಾರ ಮುಂದೆನೂ ಮಾತಾಡಿರಲಿಲ್ಲ. ಅದು ಎಲ್ಲಿ ಮಾತಾಡಿದ್ರು, ಏನಾಯಿತು, ಯಾವುದರ ಹಿನ್ನೆಲೆಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಸತ್ಯ ಸಂಗತಿಗಳು ಹೊರಗೆ ಬರ್ತಾಯಿದೆ. ಸಿದ್ದರಾಮಯ್ಯ ಅವ್ರನ್ನ ಪಕ್ಷ ಇಷ್ಟು ವರ್ಷ ನಿಮ್ಗೆ ಅವಕಾಶ ಮಾಡಿಕೊಟ್ಟಿತ್ತು, ಈಗ ಬಿಟ್ಕೊಡಿ ಅಂತ ಹೇಳಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆ ಆಗುತ್ತೆ. ಯಾರು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಸರ್, ಜೊತೆಗೆ CM ಜೊತೆಗೆ 4 ಜನ DCM ಅನ್ನುವಂಥ ಮಾಹಿತಿ ಇದೆ. ಆ ಮಾಹಿತಿ ಏನಾದರೂ ನಿಮ್ಗೆ ಇದೆಯಾ? ಯಾವ ಮಾಹಿತಿನೂ ಇಲ್ಲ. ಆಗುವಂಥದ್ದು ನಿಮ್ಮ ಮುಂದೆ ಆಗುತ್ತೆ, ಮುಚ್ಚುಮರಿ ಏನೂ ಆಗಲ್ಲ. ಆದಾಗ ಯಾರಿಗಾಗುತ್ತೆ ಅವ್ರ ಜೊತೆ ಸಂತೋಷ ಅಂದ್ಕೊಳ್ಳಿ, ಯಾರ ಜೊತೆ ಆಗಲ್ವ ಅವರ ಅಸಮಾಧಾನ ಏನಿದೆ ಅವ್ರನ್ನ ತಿಳಿಪಡಿಸೋಕ್ಕೆ ಏನು ಬೇಕೋ ಅದು ಮಾಡ್ತೀವಿ. ಥ್ಯಾಂಕ್ ಯು ಸರ್.